ದೇಶದಲ್ಲಿ ದೇಶದ ಚುಕ್ಕಾಣಿಯನ್ನು ಹಿಡಿದಂಥ ಮೋದಿಯವರ ಸರ್ಕಾರ, ಅದರ ಕೇಂದ್ರದ ಸಚಿವರು ಸದಾನಂದ ಗೌಡರು ಲಸಿಕೆ ಕೊರತೆಯಾದರೆ ನೇತು ಹಾಕಿಕೊಳ್ಳಬೇಕೇನು ಅಂಥೇಳಿ ಪ್ರಶ್ನೆ ಮಾಡ್ತಾರೆ. ಜೊತೆಗೆ ಬಿ ಜೆ ಪಿಯ ಕಾರ್ಯದರ್ಶಿ ಒಬ್ಬರು ರವಿ ಅವರು ಕೂಡ ಈ ನ್ಯಾಯಾಧೀಶರು ಸರ್ವಜ್ಞರಲ್ಲ ಎಂಬ ಪ್ರಶ್ನೆಯನ್ನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈ ವಿಷಯ ಕುರಿತು ನಾವು ಇಂದ ಚರ್ಚಿಸೋಣ. ಇದೆಲ್ಲ ಒಂದು ನೋಡಿದರೆ ಎಲ್ಲೋ ಒಂದು ಕಡೆ ಭಾರತ ಸರ್ಕಾರ ಇದನ್ನ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿಲ್ಲ ಮತ್ತು ಯಾವುದೇ ಒಂದು ಇದೊಂದು ವೈದ್ಯಕೀಯ ರಂಗದಲ್ಲಿ ಜನರನ್ನ ಇಕ್ಕಟ್ಟಿಗೊಳಪಡಿಸ್ತಕ್ಕಂಥ ಸಂಚುನ ಸಹಿತ ಜಗತ್ತಿನಾದ್ಯಂತ ನಡೆದಿದೆ ಅನ್ನುವಂಥ ಸಂಶಯ ನಾನೊಬ್ಬ ಸಾಮಾನ್ಯ ಜನನಾಗಿ ಅನಿಸ್ತಾ ಇದೆ. ಈ ಎರಡನೇ ಅಲೆಯ ವಿಷಯ ಬಂದಾಗ ಎರಡನೇ ಅಲೆಯ ವಿಷಯ ಇದನ್ನ ಎಲ್ಲ ಪರಿಕಲ್ಪನೆ ಬಿಟ್ಟರು ಇಲೆಕ್ಷನ್ಗೆ ಹೋಗ್ಬೇಕು. 5 ರಾಜ್ಯಗಳ ಇಲೆಕ್ಷನ್. ಆ 5 ರಾಜ್ಯಗಳ ಇಲೆಕ್ಷನ್ಗೆ ಹೋಗ್ತಕ್ಕಂಥ ಪ್ರಸಂಗ ಏನಿದೆ ಅದು ಎಲ್ಲ ಪಕ್ಷದ್ದು ನಿರ್ಲಕ್ಷ್ಯ ಆಗಿದೆ. ಅದು ಬೇಕಾಗಿರಲಿಲ್ಲ. 6 ತಿಂಗಳು ಮುಂದೂಡಿದ್ರೆ ಇಂಥ ಪ್ರಸಂಗ ಬರ್ತಿದ್ದಿಲ್ಲ. ಇವತ್ತು 3 ಲಕ್ಷ ಕ್ರಾಸ್ ಆಗಿದೆ ಡೆತ್ತು ನೇರವಾಗಿ ಕೋವಿಡ್ನಿಂದ. ಜೊತೆಗೆ ಪರೋಕ್ಷವಾಗಿ ಕೋವಿಡ್ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಸಲುವಾಗಿ ಕೋವಿಡೇತರ ರೋಗಿಗಳು ಟ್ರೀಟ್ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನ ಸ್ಟಾಪ್ ಆಗೋದ್ರಿಂದ ಇಂಡೈರೆಕ್ಟ್ಲಿ ಕನಿಷ್ಠ 9 ರಿಂದ 10 ಲಕ್ಷ ಜನ ದೇಶದ ಜನ ಸಾಯುವಂಥ ಪರಿಸ್ಥಿತಿಗೆ ನೇರವಾಗಿ ಪ್ರಧಾನಮಂತ್ರಿಗಳು ನಾವು ಹೊಣೆ ಮಾಡ್ತೇವೆ. ಆದರೆ ಅದನ್ನೇ ಇವರು ಮುಂಜಾಗ್ರತಾ ಕ್ರಮವಾಗಿ ಚುನಾವಣೆಗಳನ್ನೆಲ್ಲ ಬದಿಗೊತ್ತಿ ಮುಂದೆ ಹಾಕಿ ಈ ಕೋವಿಡ್ ನಿರ್ವಹಣೆಯನ್ನು ಪ್ರಾಯೋರಿಟಿ ಕೊಟ್ಟು ಈ ಕೆಲವಷ್ಟು ಡೆವಲಪ್ಮೆಂಟ್ ಅಂತ ತಿಳ್ಕೊಂಡು ಯಾವುದ್ಯಾವುದು ಕೂಲು ಮೈನು ಆಪ್ಷನ್ನು ಅಥವಾ 20,000 ಕೋಟಿ ಖರ್ಚು ಮಾಡಿ ವಿಸ್ಟಾ ಪ್ರಾಜೆಕ್ಟ್ ಮಾಡೋಣ ಬೇಕಾಗಿದೆ ದೇಶಕ್ಕೆ. ಆದರೆ ಜೀವ ಇದ್ದು ಜನ ಇದ್ರೆ ದೇಶ ಅಲ್ಲ. ಜೀವನೇ ಇಲ್ಲ, ಜನನೇ ಸತ್ತು ಹೋದ ನಂತರ ನೀವು ವಿಸ್ಟಾ ಕಟ್ಟಿ ಏನು ಮಾಡೋ? 13,000 ಕೋಟಿ ರೂಪಾಯಿ ಕೊಟ್ಟು ಪ್ರೈಮ್ ಮಿನಿಸ್ಟರ್ ಮನೆ ಕಟ್ಟುವಂಥ ಪ್ರಸಂಗ ಈಗಿದೆ. ಅವಶ್ಯಕತೆ ಇತ್ತ ಅದು? ಅದಕ್ಕೆ ಕಾಂಗ್ರೆಸ್ನವರು ಸಹಿತ ಅದನ್ನು ಸಲಹೆ ಕೊಟ್ಟಿದ್ದಾರೆ. ವಿಸ್ಟಾ ಪ್ರಾಜೆಕ್ಟ್ನಂಥವು ಡೆವಲಪ್ಮೆಂಟು ಅವನ್ನೆಲ್ಲ ನಾವೆಲ್ಲ ಸುಸಜ್ಜಿತವಾಗಿದ್ದಾಗ ಮಾಡೋಣ. ಇವತ್ತಿನ ಪರಿಸ್ಥಿತಿ ಬೇಡ. ಕೋವಿಡ್ ಜನರ ಭಾಳ ಮುಖ್ಯ. ಈ ದೇಶದ 65 ರಿಂದ 70 ಕೋಟಿ ಜನ ಏನಿದೆ ಅವರನ್ನ ಒಂದು ಸ್ಥಿತಿಗೆ ತರುವಂಥ ಕೆಲಸ ನಾವು ಮೊದಲು ಮಾಡಬೇಕು. 140 ಕೋಟಿ ಜನರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರದ ಜವಾಬ್ದಾರಿ. ಸರ್ಕಾರಗಳು ಸಂವಿಧಾನಬದ್ಧವಾಗಿ ಇರ್ತಕ್ಕಂಥ ಹಕ್ಕು ಮತ್ತು ಬಾಧ್ಯತೆಗಳಿಗೆ ಚ್ಯುತಿ ಬಂದಾಗ ಅವುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ನ್ಯಾಯಾಂಗ. ಇವತ್ತು ಏನಾಗಿದೆ ನಮ್ಮ ದೇಶದಲ್ಲಿ? ಅದಕ್ಕೆ ಈ ಸಿ.ಟಿ. ರವಿ ಅವರ ವಿಷಯ ನೀವು ಪ್ರಸ್ತಾಪ ಮಾಡಿದಾಗ ನೀವು 1974ರಲ್ಲಿ ಏನಾಯಿತು, 79ರಲ್ಲಿ ಕೇಶವಾನಂದ ಭಾರತಿ ಕೇಸ್ ಕೇಳಿದ್ರಿ. ಅವಾಗ ಟೋಟಲ್ ಸ್ಟ್ರಕ್ಚರ್ ಅನ್ನು ಬದಲಾವಣೆ ಮಾಡಬೇಕು ಅಂತ ಸರ್ಕಾರ ಮನಸ್ಸು ಮಾಡುವಂತ ಪ್ರಸಂಗ ಬಂದಾಗ ಸುಪ್ರೀಂ ಕೋರ್ಟ್ ಅಲ್ಲ ಮಾಡಲಿಲ್ಲ. ಐತಿಹಾಸಿಕ ಜಡ್ಜ್ಮೆಂಟ್ ಕೊಟ್ಟು ದಟ್ ಇಸ್ ಕಾಲ್ಡ್ ಜುಡಿಷಿಯಲ್ ಆಕ್ಟಿವಿಸಮ್. ಅದೇ ರೀತಿ ಇವತ್ತು ಏನು ಈ ಸಾಂದರ್ಭಿಕ ಸರ್ಕಾರಗಳ ಅಸಹಾಯಕತೆ ಏನಿದೆ, ಬೇಜವಾಬ್ದಾರಿತನ ಏನಿದೆ, ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾದಂತಹ ಶೇರ್ಗಳನ್ನ ಕಾಳಜಿ ಮಾಡತಕ್ಕಂಥ ಜವಾಬ್ದಾರಿಯನ್ನ ಮಾಡಿಲ್ಲ ಅನ್ನೋದನ್ನ ಯಾವಾಗ ಎತ್ತಿ ತೋರಿದೆ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಳ್ತಕ್ಕಂಥ ಸರ್ಕಾರದ ಭಾಗವಾಗಿರ್ತಕ್ಕಂಥ ಶಾಸಕರು ಸಂಸದರೇ ಅದನ್ನ ಎತ್ತಿದಾಗ ಇವತ್ತು ಅದೇ ಸಿ.ಟಿ. ರವಿ ಅವರೇ ಸರ್ಕಾರದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ಅರವಿಂದ್ ಬೆಲ್ಲದವರೇ ವ್ಯಕ್ತಪಡಿಸಿದ್ದಾರೆ. ತಮ್ಮ ಸರ್ಕಾರದ ಕಾರ್ಯವೈಖರಿ ಸರಿ ಇಲ್ಲ ಅನ್ನೋದನ್ನ ಅವರೇ ಒಪ್ಪಿಕೊಂಡಾಗ ಇನ್ನು ಸಾಮಾನ್ಯ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರು? ಆ ಒಂದು ಸಂದಿಗ್ಧತೆಯಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಸಂವಿಧಾನದ ಆರ್ಟಿಕಲ್ 32 ಮತ್ತು 226 ಕೆಳಗೆ ಅಧಿಕಾರ ವ್ಯಾಪ್ತಿಯಿಂದ ಆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮತ್ತು ಮೂಲಭೂತ ಹಕ್ಕುಗಳನ್ನ ಜನರ ರಕ್ಷಣೆ ಮಾಡೋದಕ್ಕೆ
ಜುಡಿಷಿಯರಿ ನ್ಯಾಯಾಂಗ ಹಸ್ತಕ್ಷೇಪ ಮಾಡಲೇಬೇಕಾಗಿತ್ತು, ಮಾಡಿದೆ. ಸೂಕ್ತವಾದಂಥ ಒಂದು ನಿರ್ಣಯಗಳನ್ನು ನ್ಯಾಯಾಂಗ ಇವತ್ತು ತೆಗೆದುಕೊಂಡಿದೆ. ಒಂದು ವೇಳೆ ನ್ಯಾಯಾಂಗನೂ ಕೇಳದೇ ಇದ್ರೆ ಇವತ್ತಿನ ಪರಿಸ್ಥಿತಿಗೆ ಈ ಲಕ್ಷ ಲಕ್ಷ ಸಾಯ್ತಕ್ಕಂಥ ಜನ, ಈ ರೀತಿ ಉಲ್ಬಣವಾಗ್ತಕ್ಕಂಥ ಈ ಕೊರೋನಾದಲ್ಲಿ ಇನ್ನೂ ಎಷ್ಟು ಊಹೆ ಮಾಡ್ಲಿಕ್ಕೆ ಸಾಧ್ಯದೆನಾ? ಆದರೆ ಕೇಂದ್ರ ಸರ್ಕಾರ ಇವತ್ತು ಸಹಿತ 1200 ಮೆಟ್ರಿಕ್ ಟನ್ ಆಕ್ಸಿಜನ್ನ ಪ್ರೊವೈಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಒಂದು ವರದಿಯಲ್ಲಿ ಹೇಳಿದೆ, ಏಪ್ರಿಲ್ 30ನೇ ತಾರೀಕಿಗೆ ಕೇಂದ್ರ ಸರ್ಕಾರ 50,000 ಮೆಟ್ರಿಕ್ ಟನ್ ಆಕ್ಸಿಜನ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದೆ. 50,000 ಮೆಟ್ರಿಕ್ ಟನ್ ಅನ್ನ ಮೇ 3ನೇ ತಾರೀಕಿಗೆ ಇಂಡಿಯಾಗೆ ಹೋಗ್ತದೆ ಇಂಪೋರ್ಟ್ ಮಾಡಿದ್ರು. ಆ 50,000 ಮೆಟ್ರಿಕ್ ಟನ್ ಎಲ್ಲಿ ಹೋಯ್ತು ಆಕ್ಸಿಜನ್? ಎಲ್ಲ ರಾಜ್ಯಕ್ಕೆ ವಿತರಣೆ ಮಾಡಿದರೆ 50,000 ಮೆಟ್ರಿಕ್ ಟನ್ ಅಲ್ಲಿ ಈಗ ನಾವು ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಂತ ನ್ಯಾಯಾಂಗ 1200. ಈ ದೇಶದಲ್ಲೇ ಅತಿ ಹೆಚ್ಚು 4-5 ರಾಜ್ಯಗಳು ಇದರ ಕ್ರೈಸಿಸ್ ಫೇಸ್ ಮಾಡ್ತಿದ್ರೆ ಕರ್ನಾಟಕನೂ ಅದರಲ್ಲಿ ಒಂದು. ಆ ರೀತಿ ನೋಡಿದ್ರೆ 30-32 ರಾಜ್ಯಕ್ಕೆ ಸುಮಾರು 1200-1500 ಮೆಟ್ರಿಕ್ ಟನ್ ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಮತ್ತೆ ಅದು ಎಲ್ಲಿ ಹೋಯ್ತು ಹೇಳಿ? ನೇರವಾಗಿ ಮೋದಿ ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ನಾನು ಕೇಳ್ತಾ ಇದ್ದೀನಿ, ನೀವು ಭಾರತ ಗೆಜೆಟ್ನಲ್ಲಿ ನೀವು ಸಹಿತ ಆರೋಗ್ಯ ಪೋರ್ಟಲ್ ಹೋಗ್ರಿ, ಅಲ್ಲಿ ಗೊತ್ತಾಗುತ್ತೆ 50,000 ಮೆಟ್ರಿಕ್ ಟನ್ ದೇಶಕ್ಕೆ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಅದು ಎಲ್ಲಿ ಹೋಯ್ತು? ಅದಕ್ಕೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಇದು ಏನು ಔಷಧ ಮಾಫಿಯಾ ಏನಿದೆ, ಆಕ್ಸಿಜನ್ನು, ಔಷಧ ಮತ್ತು ಲಸಿಕೆ, ಇದು ಎಲ್ಲ ಬ್ಲ್ಯಾಕ್ ಮಾರ್ಕೆಟ್ನಿಗೆ ದಂಧೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಸಪೋರ್ಟ್ ಇಲ್ಲದೆ ಅದು ಮಾಡಲ್ಲ. ಇವತ್ತಿಗೂ ಸಹಿತ ಆಕ್ಸಿಜನ್ ಪ್ರೊವೈಡ್ ಮಾಡಲಿಕ್ಕೆ ಸರ್ಕಾರ ವಿಫಲವಾಗಿವೆ. ಎರಡು ಸರ್ಕಾರ ಆಕ್ಸಿಜನ್ ಉಸ್ತುವಾರಿ ತಗೊಂಡಂತ ಜಗದೀಶ್ ಶೆಟ್ಟರ್ ಅವರ ಕ್ಷೇತ್ರದಲ್ಲಿ ಇಲ್ಲೇ ಪಕ್ಕಕ್ಕೆ ಸಿವಿಲ್ ಹಾಸ್ಪಿಟಲ್ ಆಕ್ಸಿಜನ್ ಇಲ್ಲ, ಹಿಮ್ಸ್ದಲ್ಲಿ ಆಕ್ಸಿಜನ್ ಇಲ್ಲ. ಪ್ರತಿ ದಿವಸ 16-17 ಜನ ಸಾಯ್ತಾ ಇದ್ದಾರೆ. ಆದರೆ ಅದನ್ನು ಪಬ್ಲಿಷ್ ಮಾಡ್ತಾ ಇಲ್ಲ. ಒಂದು ಕಡೆ ಪಬ್ಲಿಷ್ ಮಾಡ್ತಾ ಇಲ್ಲ, ಮತ್ತೊಂದು ಕಡೆ ಏನಾಗಿದೆ ಅಂದ್ರೆ ರಾಜ್ಯ ಸರ್ಕಾರ ಸ್ಪೀಕಿಂಗ್ ಆರ್ಡರ್ ಮಾಡಿದೆ, ಯಾವುದೇ ಜಿಲ್ಲೆಯಲ್ಲಿ ಟೆಸ್ಟ್ಗಳನ್ನು ಮಾಡಬೇಡಿ. ನೀವು ಹೋಗಿ ಈಗ ನಾರ್ಮಲ್ ಕೋರ್ಸ್ನಾಗ ಯಾರು ಟೆಸ್ಟ್ ಹೊರಗೆ ಕಳಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ಕೋರ್ಟಿಗೆ ಸಾಬೀತುಪಡಿಸಬೇಕಾಗಿದೆ ಕಡಿಮೆ ಆಗಿದೆ ಅಂತ, ರೇಷಿಯೋ ಕಡಿಮೆ ಆಗಿದೆ ಅಂತ. ರೇಷಿಯೋ ಕಡಿಮೆ ಆಗಿಲ್ಲ. ಟೆಸ್ಟೇ ಮಾಡದೇ ಇದ್ರೆ ನಿಮ್ಗೆ ರೇಷಿಯೋ ಹೆಂಗ್ ಗೊತ್ತಾಗುತ್ತೆ? ಗೊತ್ತಾ, ನಾನೇ ನನ್ನ ಫ್ಯಾಮಿಲಿನೇ ನಾನು ಟೆಸ್ಟ್ ಮಾಡಲಿಕ್ಕೆ 8ನೇ ತಾರೀಕಿಗೆ ವಾಲಂಟ್ರಿ ಹೆಂಗ್ ಒಂದ್ಸಲ ಮಾಡ್ಬಿಡೋಣ ಅಂತ ಹೋದ್ರೆ ಟೆಸ್ಟ್ ಮಾಡ್ಲಿಕ್ಕೆ ತಯಾರಲ್ಲ. DC ಅವ್ರು ಆದೇಶಿದ್ರಿ ನಾವು ಮಾಡಲ್ಲ ಅಂದ್ರೆ ನನಗೆ ಪಡಪ DC ಫೋನ್ ಅಂತ ಹೇಳಿದೆ ನಾನು. ಯಾಕ್ರಿ DC ಅವ್ರು ನಿಮ್ಗೆ ಹಿಂಗಿದೆ ಅಂತಲ್ಲ, ಏನಿದು ಅಂತ. ಇಲ್ಲ ಇಲ್ಲ ಸರ್, ಅದು ನಾವು ಮಾಡಿದ್ದಲ್ಲ, ಸರ್ಕಾರದ ಆದೇಶ ಇದೆ ಮೌಖಿಕವಾಗಿ, ಅದಕ್ಕೆ ನಾವು ಅದನ್ನು ಪಾಲನೆ ಮಾಡ್ಲಿಕ್ಕೆ ಹೇಳಿದ್ದೇವೆ ಅಷ್ಟೇ. ನಿಮ್ಗೆ ಮಾಡ್ತಾರೆ ಮಾಡಿಸಿ ಅಂದ್ರೆ ಇದ್ರ ಅರ್ಥ ಏನು? ನಾನು ಬಿಡಿ, ನನ್ನಕ್ಕಿಂತ ಸಾಮಾನ್ಯ ಜನರಿಗೆ ಏನಾಗುತ್ತೆ, ಅಡ್ಮಿನಿಸ್ಟ್ರೇಷನ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಮುಚ್ಚಿಕೊಳ್ಳಿಕ್ಕೆ ಏನೇನೋ ಒಂದು ಮಾಡ್ತಾ ಇದ್ದಾರೆ. ಆದರೆ ಅಮಾಯಕ ಜನ ಬಲಿಯಾಗ್ತಾ ಇದೆ. ಇದಕ್ಕಾಗಿ ಕೆಲವಷ್ಟು ಜನ ಈ ಒಂದು ವ್ಯವಸ್ಥೆಯನ್ನ ವಿರುದ್ಧ ಮಾತಾಡ್ತಾರೆ ಅಂತಂದ್ರೆ ಅವರೇ ಅವ್ರ ಪಕ್ಷದ ವಿರುದ್ಧ ಮಾತಾಡ್ತಾರೆ, ರಾಜಕೀಯ ಮಾಡ್ತಾರೆ. ರಾಜಕೀಯ ಇದರಲ್ಲಿ ಏನ್ ರಾಜಕಾರಣ ಅಂತ ಹೇಳಿ ಅಂದ್ರೆ ಬಿಜೆಪಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ರಾಜ್ಯದಲ್ಲಿ ಈ ನಮ್ಮ ಡಿವಿಷನಲ್ ಕಮಿಷನರ್ ಹೆಂಗಿದ್ದಾರೆ ಹಂಗೆ ಬಿಜೆಪಿ ಒಳಗೆ ಒಂದೊಂದು ಡಿವಿಷನ್ಗೆ ಒಂದು ಇಬ್ಬರನ್ನ ಇಂತಹ ಬಿಟ್ಟಿದ್ದಾರೆ ಅವರು. ಅದೇನು ಮೋದಿ ಅವ್ರಿಗೆ ಗೊತ್ತಿಲ್ಲದಲ್ಲ. ಇಲ್ಲಿ ಅನಂತ್ ಕುಮಾರ್ ಹೆಗಡೆನ ಸಂವಿಧಾನದ ಬಗ್ಗೆ ಮಾತಾಡ್ಲಿಕ್ಕೆ ಹೇಳ್ತಾರೆ, ಅದನ್ನ ಸೆನ್ಸಿಸೈಸ್ ಮಾಡಬೇಕು, ಜನರು ದ್ವೇಷ ಹುಟ್ಟಿಸ್ಬೇಕು, ಕೋಮುಗಲಭೆ ಹುಟ್ಟಿಸ್ಬೇಕು ಅನ್ನುವಂತ ಒಂದು ಇದನ್ನೇ ಪ್ಲಾಂಟ್ ಇದೆ ಅವರು. ಅಲ್ಲಿ ಜಯಸೂರ್ಯ ಮಾತಾಡ್ತಾನೆ, ಇಲ್ಲಿ CT ರವಿ ಮಾತಾಡ್ತಾನೆ, ಅಲ್ಲಿ ಸಿಂಹ ಮಾತಾಡ್ತಾನೆ, ಪ್ರತಿ ಡಿವಿಷನ್ ನೋಡಿ ಇಲ್ಲ ಬೊಕ್ಕಾಸ್ತಿ ಮಾತಾಡ್ತಾನೆ. ಅಂದ್ರೆ ಇದು ಏನಾಗಿದೆ ಅಂದ್ರೆ ಒಟ್ಟಾರೆ ವ್ಯವಸ್ಥೆಯನ್ನ ಧೃತಿಗೆಡಿಸ್ತಕ್ಕಂಥದ್ದು, ಜನರಿಗೆ ಇದ್ರ ಮೇಲೆ ಏನೋ ಒಂದು ಇದಿಲ್ಲ ಅನ್ನುವಂತ ಒಂದು ಭಾವನೆ ಬರ್ತಕ್ಕಂಥದ್ದನ್ನ ಮಾಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡ್ತಾ ಇದ್ದಾರೆ. ಅವ್ರ ಚುನಾವಣೆ ಅವಶ್ಯಕತೆ ಇದೆ ಹೊರತಾಗಿ ಜನರ ಜೀವನ ರಕ್ಷಣೆ ಅವಶ್ಯಕತೆ ಇಲ್ಲ. ಅದಕ್ಕೆ CT ರವಿ ಅವರು ಏನು
ಕೋರ್ಟ್ಗಳ ಬಗ್ಗೆ ಮಾತಾಡಿದ್ರೆ ಆಕ್ಚುಲಿ ಅವ್ರ ಮೇಲೆ ಕಂಟೆಂಟ್ ಆಫ್ ಕೋರ್ಟ್ ಆಗ್ಬೇಕು. ಕೋರ್ಟ್ಗಳು ಬಹುಶಃ ಸುಮೋಟನೇ ಮಾಡ್ಬೇಕು, ಸುಮೋಟನೇ ಮಾಡ್ಬೇಕು ಕೋರ್ಟು. ಯಾಕಂದ್ರೆ ನ್ಯಾಯಾಂಗ ಸುಮ್ಮನೆ ಎಂಟರ್ಟೈನ್ ಆಗಿಲ್ಲ. ಯಾವಾಗ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ಧಕ್ಕೆ ತರ್ತಕ್ಕಂಥದ್ದು ಏನು ಈ ಶಾಸಕಾಂಗ ಮಾಡುತ್ತೆ, ಯಾವಾಗ ಶಾಸಕಾಂಗಗಳು ವಿಫಲವಾಗ್ತವೆ, ಜನರ ರಕ್ಷಣೆ ಮಾಡ್ತಕ್ಕಂಥ ಅಧಿಕಾರ ವ್ಯಾಪ್ತಿ ಸಂವಿಧಾನಬದ್ಧವಾಗಿ ಏನಿದೆ ಅದನ್ನು ಎಕ್ಸರ್ಸೈಸ್ ಮಾಡಿದೆ. ಏನ್ ತಪ್ಪಿದೆ? ಆಕ್ಚುಲಿ ಸಾಮಾನ್ಯ ಜನರ ಪರವಾಗಿ ಇವತ್ತು ನ್ಯಾಯಾಲಯ ನಿಂತಿದೆ. ಈ ವಿಷಯದಲ್ಲಿ ಎಲ್ಲ ನಡೀತಾ ಇರೋದೇ ಮಾಡ್ತಾ ಇರೋದೇ ಜನರಿಗೋಸ್ಕರ. ಜನರಿಗೋಸ್ಕರ ಮಾಡ್ತಕ್ಕಂಥ ಯೋಜನೆಗಳನ್ನ ಪ್ಲಾನ್ಗಳನ್ನ ನೀವು ಮುಚ್ಚಿ ಕದ್ದು ಯಾಕೆ ಮಾಡ್ತೀರಿ? ಟ್ರಾನ್ಸ್ಪರೆನ್ಸಿ ಇರಲಿ, ಪಾರದರ್ಶಕತೆ ಇರಲಿ. ಇವನ್ನ ನಾನು ಕೋವಿಡ್ ವಿಷಯ ಸಾಂಕ್ರಾಮಿಕ ರೋಗ ಇದ್ರು ಇದರಲ್ಲಿ ಸಹಿತ ನಾನು ಹೇಳ್ತಾ ಇದ್ದೀನಿ, ಯಾರಿಗೆ ಕೋವಿಡ್ ಆಗಿದೆ ಅದನ್ನು ಪ್ರದರ್ಶನ ಮಾಡಿ, ಹೆಸರು ಇದು ಮಾಡಿ, ಪಬ್ಲಿಕೇಶನ್ ಮಾಡಿ. ಅದಕ್ಕೆ ಏನ್ ನೀವು ಕೊಡ್ತೀರಿ? ಟ್ರೀಟ್ಮೆಂಟ್ ಅನ್ನ CCTV ಹಾಕೋದ್ ಮುಖಾಂತರ ಅವರ ಹತ್ತಿರದ ಸಂಬಂಧಿ ಹೆಂಡತಿನ ಇರ್ಬೋದು, ಮಕ್ಕಳು ಇರ್ಬೋದು, ತಂದೆ ತಾಯಿ ಅವ್ರು ನೋಡುವಂತ ವ್ಯವಸ್ಥೆ. ನೀವು ಅಲ್ಲಿ ಒಳಗೆ ಬುದ್ಧಿಸಿಕೊಂತೀರೋ ಏನ್ ಮಾಡ್ತಿರೋ ಏನು ಅನ್ನುವಂತ ಸಂಶಯ ಪಡ್ತಕ್ಕಂಥ ಇದಕ್ಕೆ ಅವಕಾಶ ನೀವೇ ಕೊಡ್ತಾ ಇದ್ರಲ್ಲ ಸರ್ಕಾರದವರು. ಅದು ಬೇಡ. ಯಾಕಂದ್ರೆ ಪ್ರತಿಯೊಂದು ಮನೆಯೊಳಗೂ ಪ್ರತಿಯೊಂದು ಮಕ್ಕಳಿಂದ ಹಿಡ್ಕೊಂಡು ಎಲ್ರಿಗೂ ಕೋವಿಡ್ ಬಗ್ಗೆ ಇವತ್ತು ಕಲ್ಪನಾ ಇದೆ. ಇಂಥದ್ರೊಳಗೆ ನೀವು ಮುಚ್ಚಿಡುವಂತ ಕೆಲಸ ಏನ್ ಮಾಡ್ತೀರಿ? ಈಗ ಪ್ರಜೆ ತನ್ನ ಪ್ರಭುವನ್ನ ಮತ ಹಾಕಿ ಚುನಾಯಿತ ಮಾಡಿ ಅವನು ತನಗೆ ಲಸಿಕೆ ಬಗ್ಗೆ ಕೇಳಿದಾಗ ಲಸಿಕೆ ಬರಲಿಲ್ಲ ಅಂದ್ರೆ ನಾನು ಉರ್ಲಕ್ಕೊಳ್ಳಿ ಅಂತಂದ್ರೆ ಏನದ ಅರ್ಥ? ನೀವು ಉರ್ಲಕ್ಕೊರಿ ನಂಗೆ ಉಮೇಶ್ ಕತ್ತಿ ಸತ್ರ ಸಾಯಲಿ ಅಂತಾನೆ, ಇವನು ಇಲ್ಲಿ ಹಿಂಗಂತಾನೆ. ಇವೆಲ್ಲ ಏನಿದೆ ಅರ್ಥ? ಬಂಡವಾಳ ಸಾಯಲಿ, ಬಂಡವಾಳದ ಮನೋಭಾವದಿಂದ ಮಾತಾಡ್ತಕ್ಕಂಥ ದರ್ಪದ ಮಾತುಗಳು. ಸರ್ಕಾರಕ್ಕೆ ದರ್ಪ ಬಂದಿದೆ. ಸರ್, ಇನ್ನೊಂದು ಪ್ರಶ್ನೆ ಹೇಳ್ತೇನೆ ಸರ್. ಇದು ಕೇಂದ್ರ ಸಚಿವರಾದ ಸದಾನಂದ ಗೌಡ ಅವರು ಲಸಿಕೆ ಬಗ್ಗೆ ಕೇಳಿದಾಗ ಅವರೇನಂದ್ರು, ಲಸಿಕೆ ಕೊರತೆ ಆದರೆ ನಾನೇನು ಮಾಡಲಿ, ಇನ್ನೇನು ಹಾಕಿಕೊಳ್ಳಲಿ ಏನಂತ ಹೇಳಿ. ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ನೀವೇನು ನಿಮ್ಮ ಅಭಿಪ್ರಾಯ ಇದೆ ಸರ್? ಇವ್ರು ಹೇಳಿರೋದು ಸರಿ ಇದೆನಾ ಅಥವಾ ಕಾಮನ್ ಮ್ಯಾನ್ ಆಗಿ ಮಾತಾಡ್ತಾ ಇದ್ದೀನಿ. ಒಂದು ಮನೆ ಅಂದ ಮೇಲೆ ಮನೆಗೊಂದು ಒಬ್ಬ ಯಜಮಾನ ಇದ್ದೇ ಇರ್ತಾನೆ. ಒಂದು ದೇಶ ಅಂತಂದ್ಮೇಲೆ ಇವತ್ತು ನಾವು ಬೆಳೆದಂಥ ರೀತಿ ನಾವು ಹೋಗ್ತಾ ಇರೋದ್ರಲ್ಲಿ ಜ್ಯುಡಿಷಿಯರಿಗೆ ಒಂದು ಬೆಲೆ ಕೊಟ್ಟಿದ್ವಿ. ಈಗ ಯಾರಾದ್ರೂ ಒಂದೆಲ್ಲರೂ ಒಂದು ಚಿಕ್ಕ ಗಲಾಟೆ ಆಗಲಿ, ಜಗಳ ಆಗಲಿ, ನಾವೇನಂತೀವಿ? ಕೋರ್ಟ್ ಹೋಗೋಣ ಅಂತೀವಿ. ಕೋರ್ಟಿಗೆ ಎಲ್ಲರೂ ಬದ್ಧವಾಗಿದ್ದೀವಿ, ಅದಕ್ಕೊಂದು ಬೆಲೆ ಇದೆ, ಅದರದ್ದೇ ಆದಂಥ ಒಂದು ಮಹತ್ವ ಇದೆ. ಇವತ್ತು ನಾವು ಕೋರ್ಟ್ ಇಲ್ಲ ಅಂತಂದ್ರೆ ನಮ್ಮ ಸರ್ಕಾರ ಏನು? ಯಾರು ಏನ್ ಬೇಕಾದ್ರೂ ಮಾಡ್ಬೋದು, ಕೇಳಂಗಿಲ್ಲ ಅಲ್ವಾ? ಈಗ ಸದಾನಂದ ಗೌಡರು ಅಷ್ಟೇ ಬೇಡ, ಸಿಟಿ ಲೆವೆಲ್ ಅಷ್ಟೇ ಬೇಡ, ನಾನು ನಿಮ್ಗೆ ಹೇಳ್ಬೇಕಾಗಿರೋದನ್ನ ಸಾಹೇಬ್ರೆಲ್ಲ ತಿಳಿಸಿ ಹೇಳ್ಬಿಟ್ಟಿದ್ದಾರೆ. ನನಗೆ ಏನ್ ಮಾತಾಡ್ಬೇಕು ಬಿಡ್ಬೇಕು ಅನ್ನೋದೇ ನಿಮ್ಗೆ ಗೊತ್ತಾಗ್ತಿಲ್ಲ. ಆದ್ರೆ ನಾನೊಂದು ಎರಡು ವಿಷಯ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಸಿಟಿ ರವಿ ಅವರು ತಮಿಳುನಾಡಿಗೆ ಏನೋ ಜವಾಬ್ದಾರಿ ಕೊಟ್ಟದಂತ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಮ್ಮ ಚಾಮರಾಜನಗರಕ್ಕೆ ಹೋದ್ರು. 24 ಜನ ಅಲ್ಲಿ ತೀರ್ಕೊಂಡಾದ್ಮೇಲೆ ಅಲ್ಲಿ ಇಲ್ಲಿ ಭೇಟಿ ಕೊಟ್ಟು ಅಲ್ಲಿ ಇಮಿಡಿಯೇಟ್ಲಿ ಅವ್ರು ಕೊಟ್ಟಂತ ಪ್ರತಿಕ್ರಿಯೆ ಏನಿತ್ತು, ಇದು ಆಕ್ಸಿಜನ್ ಇಂದನೇ ಈ ದುರಂತ ಆಗಿದ್ರೆ ಇದು ಸರ್ಕಾರದ ವೈಫಲ್ಯ ಅಂತ ಹೇಳಿದ್ರು. ಅದು ಮುಂದೆ ಎಲ್ಲಿಗೆ ಬಂತು ಹೇಳಿ? ಚಾಮರಾಜನಗರದ ವಿಷಯ ಏನಾಯ್ತು? ಈಗ ನಿನ್ನೆನೆ ಒಂದು ಗೋವಾದಲ್ಲಿ ಒಂದು ವಿಷಯ ಕುಲಕರ್ಣಿ ಅವ್ರದ್ರೊಳಗೆ ಸ್ವಲ್ಪ ಇಂಟರ್ಫರೆನ್ಸ್ ನಾನು ಮಾಡ್ತೀನಿ. ಏನಂದ್ರೆ ಅಲ್ಲ, ಅವ್ರಿಗೆ ಪೂರಕವಾಗಿ CT ರವಿ ಅವರು ಏನು ಅಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಮೀನ್ ಟೈಮ್ನೊಳಗೆ ಸರ್ಕಾರ ಒಂದು ನ್ಯಾಯಾಂಗ ಅಲ್ಲ ರಿಟೈರ್ಡ್ ಜಡ್ಜಿನ ಒಬ್ಬನ ನೇಮಕ ಮಾಡ್ತಾರೆ. ಮುಂದೆ ಸರ್ಕಾರ ಸ್ಯಾಮಿಲ್ಟನಸ್ಲಿ ಒಬ್ಬ IAS ಆಫೀಸರ್ ನೇಮಕ ಮಾಡ್ತಾರೆ. ಸ್ಯಾಮಿಲ್ಟನ್ಸ್ಲಿ ಸುಮೋಟೋ ಆಗಿ ನ್ಯಾಯಾಂಗ ವೇಣುಗೋಪಾಲ್ ಮತ್ತು ಸತ್ಯನಾರಾಯಣ ಅವರ ರಚನೆ ಮಾಡ್ತಾರೆ, ನಿವರಚನೆ. ಅವಾಗ ಈ ಎರಡು ಕಮಿಟಿ ರಿಪೋರ್ಟ್ ಇನ್ನೂ ಏನಾಗಿದೆ ಅಂತ ಗೊತ್ತಿಲ್ಲ ಸರ್. ನಾನು ಅದನ್ನೇ ಹೇಳ್ತಿರೋದು. ನನಗೆ ಏನ್ ಹೇಳ್ಬೇಕು ಅಂತ ಇದ್ದೀನಿ ಅಂದ್ರೆ, ಒಂದು ತಮ್ಗೆ ಗೊತ್ತಿದೆ, ನಾನೇನು ಹೇಳ್ಬೇಕಾಗಿರೋದಿಲ್ಲ. ಈಗ ಗೋವಾದಲ್ಲಿ
ರೀಸೆಂಟ್ಲಿ ಒಂದು ದೊಡ್ಡ ಆಕ್ಸಿಜನ್ ದುರಂತ ಆಯ್ತು. ಈಗ 75 ಆಕ್ಸಿಜನ್ ದುರಂತ ಆದ್ರೆ ಅಲ್ಲಿ ಅವರು ಒಂದು 3-4 ಜನದ ಅಲ್ಲಿ ನ್ಯಾಯಕ್ಕೆ ಸಂಬಂಧಪಟ್ಟವರಂತ ಒಂದು 3-4 ಜನದ ಒಂದು ಕಮಿಟಿ ಮಾಡಿ ಅದನ್ನ 72 ಗಂಟೆಯಲ್ಲಿ ಅವ್ರು ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ರು. 72 ಗಂಟೆಯಲ್ಲಿ. ಇಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು 3 ತಿಂಗಳ ಟೈಮ್ ಕೊಡ್ತಾರೆ. 3 ತಿಂಗಳಲ್ಲಿ ಚಾಮರಾಜನಗರ ಏನಾಯ್ತು ಅಂತ ಎಷ್ಟೋ ಜನಕ್ಕೆ ನೆನಪಿರೋದಿಲ್ಲ, ಈಗ ನೆನಪಿರೋದಿಲ್ಲ. ಚಾಮರಾಜನಗರ ದುರಂತ ಆಯ್ತು. ಚಾಮರಾಜನಗರ ಆದ ತಕ್ಷಣನೇ ಬೆಂಗಳೂರಲ್ಲಿ ತೇಜಸ್ವಿ ಸೂರ್ಯ ಅವರು ಏನೋ ಶುರು ಮಾಡಿದ್ರು. ಆ ತೇಜಸ್ವಿ ಸೂರ್ಯ ಅವರು ಶುರು ಮಾಡಿದಂತ ಅದು ಏನಾಯ್ತು ಮುಂದೆ ಆಯ್ತು. ಮುಂದೆ ಏನ್ ಆಕ್ಷನ್ ತಗೊಂಡ್ರಿ ಹೇಳ್ರಿ. ಅದಕ್ಕೊಂದು ನೀವು ಕಮಿಟಿ ಮಾಡಿದ್ರಿ, ಒಂದು ಇದನ್ನು ಮಾಡಿದ್ರಿ. ಈಗ ಚಾಮರಾಜನಗರದ ಏನಾಯ್ತು ಗೊತ್ತಿಲ್ಲ, ಅದು 3 ತಿಂಗಳು ತನಿಖೆ ನಡೀತಾ ಇದೆ. ಈಗ ತೇಜಸ್ವಿ ಸೂರ್ಯ ಅವರು ಮಾಡಿದ್ದು ತನಿಖೆ ನಡೀತಾ ಇದೆ. ಇವೆಲ್ಲ ಎಲ್ಲಿ ಹೋಗ್ತವೆ? ಎಲ್ಲ ಸರ್ಕಾರ ನಿಮ್ದಿದೆ, ಮಂದಿ ನಿಮ್ಮವರಿದ್ದಾರೆ, ರೊಕ್ಕ ನಿಮ್ ಕಡೆ ಇದೆ, ಎಲ್ಲ ಇದೆ. 24 hours ಅನ್ರಿ, 72 hours ಅನ್ರಿ ಮ್ಯಾಕ್ಸಿಮಮ್. ಅದಕ್ಕೆ ಜಾಸ್ತಿ ಆಗಲಿಲ್ಲ ಅಂದ್ರೆ 4 ದಿನ ಅನ್ರಿ, ಅಥವಾ 1 ವಾರ ಅನ್ರಿ. ಅದ್ರ ಮುಂದೆ ಯಾವುದು ಹೋಗ್ಬಾರ್ದು. 1 ವಾರದೊಳಗೆ ಬರ್ಬೇಕಾದ್ರೆ ರಿಪೋರ್ಟ್. ನೀವು 2 ತಿಂಗಳು 3 ತಿಂಗಳು ಬರೀ ನೀವು ಕೊಟ್ಕೊಂಡು ಆಯ್ತು ಮುಂದೆ ತನಿಖೆ ಮಾಡ್ತೀವಿ ಗೊತ್ತಾಗ್ತದೆ ಕ್ರಮ. ಏನಾದ್ರು ಒಂದಾದ ತಕ್ಷಣ ಮುಂದೆ ಈಗ ಆಗ್ಲಾರ್ದಂಗೆ ನೋಡ್ಬೋದು. ಆಮೇಲೆ ಇನ್ನೊಂದು ಶಬ್ದ ಅತಿ ಕಾಮನ್ ಶಬ್ದ, ನಾವು ಯಾರನ್ನೂ ಬಿಡೋದಿಲ್ಲ. ನಮ್ಗೆ ಇಲ್ಲಿ ನಗು ಬರ್ತದೆ. ನೀವು ಮೊದಲು ಹಿಡಿದಾರ ಹಿಡಿಯಿರಿ ಸಾಹೇಬ್ರೆ, ನೀವು ಹಿಡಿದೇ ಬಿಡೋದ್ರ ಬಗ್ಗೆ ಯೋಚನೆ ಮಾಡೋಣ. ನಿರ್ದಾಕ್ಷಿಣ್ಯ ಕ್ರಮ ಮುಂದೀಗ ಆಗ್ಲಾರ್ದಂಗೆ ನೋಡ್ಕೋತೀವಿ. ಸರ್ಕಾರ ಎಲ್ಲವನ್ನು ಗಮನಿಸ್ತಾ ಇದೆ. ಏನ್ ಗಮನಿಸ್ತಾ ಇದ್ದೀರಿ ನೀವು? ನೋಡಿ, ನಾನು ಒಂದು ವಿಷಯ ನಾನು ಚಂದ ಹೇಳಕ್ ಇಷ್ಟಪಡ್ತೀನಿ. ನಾನು ಒಬ್ಬ ಕಾಮನ್ ಮ್ಯಾನ್ ಆಗಿ ಹೇಳ್ತೀನಿ. ನಾನು ಹೆಸರು ತಗೊಳ್ಳೋದಿಲ್ಲ. ಪ್ರಧಾನಮಂತ್ರಿಗಳು ಅಂತ ಮಾತಾಡ್ತೇನೆ, ಮುಖ್ಯಮಂತ್ರಿಗಳು ಅಂತ ಮಾತಾಡ್ತೇನೆ. ನಾನು ಈಗ ನಾವು ಸರ್ಕಾರದಾಗ ಏನಾದ್ರು ಮಾತಾಡಿದ ತಕ್ಷಣ ನಾವು ಕಾಂಗ್ರೆಸ್ ಐನವರು, JDS-ನವರು, ಅವರು ಇವರು ಅಂತ ದಯವಿಟ್ಟು ಬಿಂಬಿಸ್ಬೇಡಿ. ನಾನೊಬ್ಬ ಜಸ್ಟ್ ಕಾಮನ್ ಮ್ಯಾನ್, ಇಂಡಿಯನ್ ಸಿಟಿಸನ್ ಅಂತ ಮಾತಾಡ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನ್ ಸಹಾಯ ಬಂದಿದೆ ಹೇಳ್ತೀವಿ? ಸಂಬಂಧಪಟ್ಟವ್ರು ಯಾರು ಮಾತಾಡಿ. ಒಂದು. ಎರಡನೇದು, ಇವತ್ತಿನ ನ್ಯೂಸ್ ನೋಡಿದೆ. ಕರ್ನಾಟಕದಲ್ಲಿ ಅಶ್ವಥ್ ನಾರಾಯಣ ಮಂತ್ರಿಗಳು ಏನೇನೋ ಹೇಳ್ತಾರೆ, ಅಶೋಕ್ ಮಂತ್ರಿಗಳು ಏನೇನೋ ಹೇಳ್ತಾರೆ, ಮುಖ್ಯಮಂತ್ರಿಗಳು ಏನೇನೋ ಹೇಳ್ತಾರೆ, ಸುಧಾಕರ್ ಮಂತ್ರಿಗಳು ಏನೇನೋ ಹೇಳ್ತಾರೆ. ನಾವು ಯಾರ ಮಾತನ್ನು ಕೇಳೋಣ? ಯಾರ ಮಾತನ್ನು ನಂಬೋಣ? ಇದೆಲ್ಲದರ ಮೇಲೆ ಅಶೋಕರು ಇನ್ನೊಬ್ರು ಬಹಳ ಚಂದ ಹೇಳ್ತಾರೆ. ಜನಕ್ಕೆ ಇವತ್ತು ಇಂಜೆಕ್ಷನ್ ಚಾಲು ಮಾಡಿ ನಾಳೆ ಬಂದ್ ಮಾಡಿದ್ರೆ, ನಾಳೆ ಚಾಲು ಮಾಡಿ ನಾಳೆ ಬಂದ್ ಮಾಡಿದ್ರೆ, ಚಾಲು ಮಾಡಿ ಅದನ್ನ ನೆಕ್ಸ್ಟ್ ಡೇ ಬಂದ್ ಮಾಡಿದ್ರೆ ಜನ ಬೇಜಾರಾಗ್ತಾರೆ. ಅದಕ್ಕೆ ಸರಿಯಾಗಿ ಸಾಕಾಗುವಷ್ಟು ತರಿಸ್ಕೊಂಡ್ಬಿಟ್ಟು ಒಂದೇ ಸರಿ ಕೊಡ್ತೀವಿ ಅಂತ. ಇನ್ನ ಎಲ್ಲರೂ ನಗು ಬರಲ್ಲ. ಇದು ನನ್ನ ಹೆಂಡತಿ ಫಸ್ಟ್ ಡೋಸ್ ತಗೊಂಡಿದ್ದಾಳೆ, 2ನೇ ಡೋಸ್ ಇಲ್ಲ. ನನಗೆ ವಯಸ್ಸು ಬಂದಿರೋ ಮಗಳಿದ್ದಾಳೆ, 18 ವರ್ಷದ ಮೇಲಿಂದ ಇಂಜೆಕ್ಷನ್ ಇಲ್ಲ. 2ನೇ ಡೋಸ್ ಇನ್ನೂ ನೋಡ್ಕೊಳಕ್ ಆಗಿಲ್ಲ ನಮ್ಗೆ. ನಾವು ಇವತ್ತು ನಿನ್ನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡ್ತಾರೆ, ನಾವು 3ನೇ ವೇವ್ಗೆ ತಯಾರಾಗೋಣ ಅಂತ. ನಗಬೇಕಲ್ಲ. ಆಮೇಲೆ ತಜ್ಞರು ಅನ್ನುವಂಥವ್ರು ಏನು ಸಲಹೆ ಕೊಟ್ಟಿದ್ದಾರೆ, ಇವತ್ತಿನ ಮಟ್ಟನೂ 2 ಸರ್ಕಾರಗಳು ಇಂಪ್ಲಿಮೆಂಟ್ ಮಾಡಿಲ್ಲ. ಅದನ್ನ ನೋಡ್ಕೊಂಡು ಸಾಹೇಬ್ ಹೇಳದಂಗೆ ಈಗ ಆದಾಗ ಜುಡಿಷಿಯರಿ ಬರ್ಲೇಬೇಕಲ್ಲ. ಜುಡಿಷಿಯರಿ ಬಂದಿದ್ದಕ್ಕೆ ನೀವು ಜುಡಿಷಿಯರಿಗೂ ಬೆಲೆ ಇಲ್ಲ ಅಂತಂದ್ರೆ ನೀವು ಯಾರಿಗೆ ಬೆಲೆ ಕೊಡ್ತೀರಾ? ಅದನ್ನ ಹೇಳಿ. ಈಗ ನಾನು ಇದೇ ಪ್ರಶ್ನೆನ ನಾನು ಸಿಟಿ ರವಿಯವರಿಗೆ ಕೇಳ್ತೀನಿ. ನಿಮ್ಗೆ ಜುಡಿಷಿಯರಿಗೂ ಬರಬಾರ್ದು ಅಲ್ವಾ? ಜುಡಿಷಿಯರಿಗೂ ಏನು ಕೇಳಬಾರ್ದು ಅಲ್ವಾ? ಸೊ ನೀವು ಯಾರಿಗೆ ಬೆಲೆ ಕೊಡ್ತೀರಾ? ನೀವು ಮಾಡಿದ್ದೆ ಕರೆಕ್ಟಾ? ಹೆಂಗೆ ಸರ್ ಜನ ಈಗ ನನಗೆ ಗೊತ್ತಿಲ್ಲ. ಈಗ ಆಗಲೇ ಇವರು ಸಾಹೇಬ್ ಹೇಳದಂಗೆ ನಮ್ಮ ಧಾರವಾಡದ ಬಗ್ಗೆ ಮಾತಾಡೋಣ. ಆಕ್ಸಿಜನ್ ಇಲ್ಲ, ಬೆಡ್ ಇಲ್ಲ, ಆಂಬ್ಯುಲೆನ್ಸ್ ಇಲ್ಲ, ಆಮೇಲೆ ಬೇಕಾಗಿರುವಂತ ಯಾವುದೇ ಫೆಸಿಲಿಟೀಸ್ ಅವು ಇವು ಇಲ್ಲ. ಈ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಸ್ಥರೊಬ್ರು ಹೇಳ್ತಾರೆ, ನಾವು ಪ್ರತಿಯೊಂದು ಮನೆಗೆ ಹೋಗಿ ಕರೋನಾ ಕಿಟ್ ಕೊಡ್ತೀವಿ ಅಂತ. ಏನು ಯಾರಿಗೆ ಏನಂತ ಕೊಡ್ತೀರ? ಇದಕ್ಕೂ ನಗಬೇಕಲ್ವಾ? ನೀವು ಇಂಥವ್ರಾಗಿ, ನೀವು ಇಷ್ಟು ದೊಡ್ಡ ಮನುಷ್ಯರಾಗಿ ಜನ ನಿಮ್ಮನ್ನ ಒಬ್ಬ ನಮ್ಮ ರೆಪ್ರೆಸೆಂಟೇಟಿವ್ ಆಗಿ ಕಳಿಸಿದವ್ರು ನೀವು ಹಿಂಗೆ ಮಾತಾಡಿದ್ರೆ ನಾವು ಯಾರಿಗೆ ಹೇಳೋಣ ನಮ್ಮ ಕಷ್ಟನ? ಯಾರಿಗೆ ಹೇಳೋಣ ಹೇಳಿ? ಈಗ ನಾನು ಸೆಂಟ್ರಿಗೆ ಬರ್ತೀನಿ. ಸೆಂಟ್ರಿಗೆ ನೀವು ನನ್ಗೆ ಗೊತ್ತಿಲ್ಲ, ನಾನು ಓದಿದ್ದೆ. ಆಕ್ಸಿಜನ್ ಬಂತು. ಈ ಆಕ್ಸಿಜನ್ ಪ್ಲಾಂಟ್ ಅನ್ನ ನಾವು ಮೇಲಿರೋ 7 ಸ್ಟೇಟಿಗೆಲ್ಲ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ರು. ಕರ್ನಾಟಕ ಮರ್ತ್ಬಿಟ್ರೆ ನೀವು? ನಮ್ಮ ದೇಶಕ್ಕೆ ಇವತ್ತು ಎಲ್ಲೆಲ್ಲಿಂದೋ ಏನೇನೋ ಬರ್ತಾ ಇದೆ. ಕರೋನಾ ಸಂಬಂಧಪಟ್ಟಂತ ಆಕ್ಸಿಜನ್ ಆಗ್ಬೋದು, ಟ್ಯಾಬ್ಲೆಟ್ಸ್ ಆಗ್ಬೋದು, ಇಂಜೆಕ್ಷನ್ ಏನೇನೋ ಎಲ್ಲ ಬರ್ತಾ ಇದಾವೆ. ಅವೆಲ್ಲ ಎಲ್ಲಿ ಹೋಗ್ತಾ ಇದಾವೆ? ಆಮೇಲೆ
ಅವು ಎಲ್ಲರೂ ಹೋಗ್ತಾ ಇದ್ರೆ ಕರ್ನಾಟಕಕ್ಕೆ ಏನಾದ್ರು ಒಂದು ಪಾಲ್ ಇರ್ಬೇಕಲ್ಲ ಅದ್ರೊಳಗೆ. ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದೀರ ನೀವು? ಈಗ ಮೊನ್ನೆ ನೀವು ಒಂದು ಏನೋ 6 ಗಾಡಿ ಟ್ಯಾಂಕರ್ಗಳಿಗೆ ಆಕ್ಸಿಜನ್ ಬಂತು, ಲಾಸ್ಟ್ ಅದು ಕರೋನಾ ಮುಗಿದೋಯ್ತಾ? ಇನ್ನು ಮುಂದೆ ಮತ್ತೆ ಯಾರಿಗೂ ಕರೋನಾ ಬರೋದಿಲ್ವಾ? ಇನ್ನು ಮತ್ತೆ ನಮ್ಗೆ ಏನಾದ್ರು ಆಕ್ಸಿಜನ್ ಬೇಕು ಅಂತಂದ್ರೆ ನಾವು ಮತ್ತೆ ಕೋರ್ಟ್ ಥ್ರೂನೇ ನಿಮಗೆ ಕೇಳ್ಬೇಕಾ? ಹೇಳಿ ಸದಾನಂದ ಗೌಡ್ರ ಸಾಹೇಬ್ರೆ, ಸಿಟಿ ರವಿ ಸಾಹೇಬ್ರೆ, ನೀವೆಲ್ಲರೂ ಅಂತೀರ ಮೋದಿ ಅವ್ರನ್ನ ಕೇಳೋದು. ಮೋದಿ ಅವ್ರ ಹತ್ರ ನಾವು ಏನು ಕೇಳಲ್ರಿ, ನಾವು ಪ್ರಧಾನಮಂತ್ರಿಗಳನ್ನ ಕೇಳ್ತೀವಿ. ಆ ಕುರ್ಚಿಯಲ್ಲಿ ಕುಂತಂತ ಪ್ರಧಾನಮಂತ್ರಿಗಳನ್ನ ಕೇಳ್ತೀವಿ ನಾವು. ಬೇಡಪ್ಪ, ನಾವು ಕೇಳೋದಿಲ್ಲ. ನೀವು 28 ಮಂದಿ MPs ನಾವು ಬಿಡಿ, ಸುಮಲತಾ ಅವ್ರನ್ನ ಬಿಡಿ, ಪ್ರಜ್ವಲ್ ದೇವರಾಜ್ ಅವ್ರನ್ನ ಬಿಡಿ, ಸುರೇಶ್ ಅವ್ರನ್ನ ಬಿಡಿ, ಮುಂದೆ 25 ಜನ ನೀವು ಇದ್ರಲ್ಲ, ನೀವೇ ಕೇಳ್ರಿ. ನಾವು ಯಾರು ಕೇಳೋದೇ ಇಲ್ಲ. ನಮ್ಗೆ ಯಾಕೆ ಬೇಕು? ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಎಲ್ಲ ಮಾಡ್ಕೊಂಡು ಆರಿಸಿ ಬಹುಮತದಿಂದ 28ರಲ್ಲಿ 25 ಜನ ಆರಿಸಿ ತರಿಸೋದು ಹುಡುಗಾಟ ಇಲ್ರಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟೆ ಕಳಿಸ್ಕೊಟ್ಟಿದ್ವಿ. ನೀವು ಅವ್ರನ್ನೂ ಕೇಳಬೇಡಿ ಅಂದ್ರೆ ಇನ್ನು ಯಾರನ್ನು ಕೇಳೋಣ ಹೇಳಿ? ಈ ಟೈಮಲ್ಲಿ ವೈಸ್ ಪ್ರೆಸಿಡೆಂಟ್ ಮನೆ ಕಟ್ಟಿಸ್ತೀರಾ, ಪ್ರಧಾನಮಂತ್ರಿ ಮನೆ ಕಟ್ಟಿಸ್ತೀರಾ, ಪಾರ್ಲಿಮೆಂಟ್ ಮನೆ ಕಟ್ಟಿಸ್ತೀರಾ, ಪಾರ್ಲಿಮೆಂಟ್ ಅನ್ನ ಕಟ್ಟಿಸ್ತೀರಾ. ಇವೆಲ್ಲ ಅಮೌಂಟ್ ಲೆಕ್ಕ ಹಾಕಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು 100 ಕೋಟಿ ಕೊಟ್ಟಿದ್ರೆ ಈಗ ಸದ್ಯಕ್ಕೆ ಡೆಫಿನೇಷನ್ ಆಫ್ ಸೀಲ್ ಡೌನ್ ಏನು, ಲಾಕ್ಡೌನ್ ಏನು? ನೀವು ಸೀಲ್ ಡೌನ್ ಲಾಕ್ಡೌನ್ ಇಂಪ್ಲಿಮೆಂಟ್ ಮಾಡಿದಾಗ ಅದನ್ನ ಇದನ್ನ ಮಾಡಕ್ಕೆ ಸರಿಯಾಗಿ ಕೆಲವು ಪ್ರೋಟೋಕಾಲ್ಸ್ ಇದಾವೆ. ಊಟದ ವ್ಯವಸ್ಥೆ ಮಾಡಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು, ಬಿಲೋ ಪಾವರ್ಟಿ ಲೈನ್ ಇದ್ರೆ ಹಂಗೆ ನೋಡ್ಕೋಬೇಕು. ಕೋವಿಡ್ಗೆ ಸಂಬಂಧಪಟ್ಟಂತ ಯಾವ ನಿಯಮಗಳನ್ನ ಇವರು ಪಾಲಿಸಿಲ್ಲ. ಯಾರು ಕೇಳೋಣ? ಯಾವ ನಿಯಮಗಳನ್ನ ಪಾಲಿಸಿಲ್ಲ. ಹೆಂಗೆ ಹಿಂಗ್ ಮುಂದಾದ್ರೆ ಯಾರು ಕೇಳೋಣ? ಅದನ್ನ ಹೇಳಿದ್ರು. ನಮಗೇನು ಬೇಡ. ಸುಧೀಂದ್ರ ಅವರು ಹೇಳಿದ್ರಲ್ಲಪ್ಪ, ಈ ಲಸಿಕೆಗೆ ಸಂಬಂಧಪಟ್ಟಂಗೆ ಇನ್ನೊಂದು ಸರ್ಕ್ಯುಲರ್ ಇದೆ ಸೆಂಟ್ರಲ್ ಗೌರ್ಮೆಂಟ್, ನೀವು ನೋಡಿರ್ಬೇಕು. ಏನಂದ್ರೆ ಇಲ್ಲಿವರೆಗೆ ಏನಿತ್ತು, ಮೊದಲನೇ ಡೋಸ್ ಕೊಟ್ಟರೆ 4 ವಾರಕ್ಕೆ 2ನೇ ಡೋಸ್. ಇದು ಯಾವಾಗ? ಜನವರಿ. ಫೆಬ್ರವರಿಯಲ್ಲಿ 1ನೇ ಡೋಸ್ ಕೊಟ್ಟು 6 ವಾರಕ್ಕೆ ಅಂತ, ಮಾರ್ಚ್ದಲ್ಲಿ 8 ವಾರ, ಈಗ ಬೇಕಾಗಿಲ್ಲ. ಜುಲೈದಲ್ಲಿ 16 ವಾರ ಅನ್ನುವಂಥ ಸರ್ಕ್ಯುಲರ್ನ ಕಳಿಸ್ತಾ ಇದೆ ಕೇಂದ್ರ ಸರ್ಕಾರ. ಈಗ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಬೇಕಾಗಿಲ್ಲ. ಆಮೇಲೆ ಅದ್ರ ಎಫೆಕ್ಟ್ ಇಲ್ಲ ಅಂತ ಮತ್ತೊಂದು ಹೇಳ್ತಾರೆ, ಒಟ್ಟಿಗೆ ಇಲ್ಲ ಅಂತಾರೆ. ನಾನು ಏನು ಕೇಳ್ತಾರೆ, ಎಷ್ಟು ಬೇಜವಾಬ್ದಾರಿತನ ಐತೆ ಅಂದರೆ ಕೇಂದ್ರ ಸರ್ಕಾರದ ವಿಶೇಷವಾಗಿ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಆಯಾ ರಾಜ್ಯಗಳು ಕೊಡ್ತಕ್ಕಂಥ ಟ್ಯಾಕ್ಸ್ ಏನಿದೆ, GST ಟ್ಯಾಕ್ಸ್, GST ಟ್ಯಾಕ್ಸ್ ಕೊಡ್ತಕ್ಕಂಥ ಸೇರನ್ನ ಬಳಿಕೊಡುವಂಥ ಕೆಲಸ ಮಾಡಬೇಕಂತ ಹೋದ ವರ್ಷದಿಂದ ಆಗಿಲ್ಲ. ಸರ್ಕಾರದ ಹೋದ ವರ್ಷದಿಂದ ಆಗಿಲ್ಲ. 19, 20, 21 ಒಟ್ಟು 2,700 ಕೋಟಿ ರೂಪಾಯಿ ಬಾಕಿ ಇದೆ. ಜಾಸ್ತಿ ಇದೆ. 2,700. ಸರ್ ಲಾಸ್ಟ್ ಟೈಮ್ 14,654 ಇತ್ತು. ಲಾಸ್ಟ್ ಇಯರ್ 1400 crores ಲಾಸ್ಟ್ ಇಯರ್. ಅದೇ ಹೊಟ್ಟೆ. ಸೊ ನೀವು ಈಗ ಏನಂತ ಕೂಡಿಸ್ರಿ? ಎಲ್ಲಿ ಯಾವುದೂ ಕೊಟ್ಟಿಲ್ಲ. ಜೊತೆಗೆ ಇನ್ನೊಂದು ಕೇಂದ್ರ ಸರ್ಕಾರ ಎಂತ ತಪ್ಪು ಮಾಡುತ್ತೆ ಅಂದರೆ, ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ 1200 ಮೆಟ್ರಿಕ್ ಟನ್ ಆಕ್ಸಿಜನ್ ಕೊಡ್ಬೇಕಂತ. ಅದನ್ನ ಅಪೀಲ್ ಮಾಡೋದಕ್ಕೆ ಸರ್ಕಾರ ರೆಕಮೆಂಡ್ ಮಾಡ್ತೈತಿ ಅಂದ್ರೆ, ಸರ್ಕಾರದಲ್ಲಿ ಇರ್ತಕ್ಕಂಥ 25 ಜನ ಇವರು ಸಂಸದರು, 3 ಜನ ಮಂತ್ರಿಗಳು ಇವ್ರು ಇದನ್ನ ಒತ್ತಾರೆ ಅಂತಂದ್ರೆ, ಇವ್ರು ನಮ್ಮ ಪ್ರತಿನಿಧಿಗಳ ಜನ ಇವ್ರನ್ನ ಮತ್ತೆ ಆರಿಸ್ಬೇಕಾ? ಸರ್ ಇನ್ನೊಂದಿದೆ ಇದ್ರೊಳಗೆ. ಮುಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಯ್ತು ಗೊತ್ತು ನಿಮ್ಗೆ? ಅಷ್ಟೇ ಅಲ್ಲ, 4 ವಾರ ಕರ್ನಾಟಕ ರಾಜ್ಯಕ್ಕೆ ಸಮಯ ಕೊಡ್ತೇವೆ, ಮುಂದಿನ ಎಸ್ಟಿಮೇಷನ್ ಎಷ್ಟು ಆಕ್ಸಿಜನ್ ಬೇಕು ಅನ್ನೋದನ್ನ ವರದಿ ಕೊಡಿ. ಕೇಂದ್ರ ಸರ್ಕಾರ ಅವ್ರು ಏನು 1700 ಮೆಟ್ರಿಕ್ ಟನ್ ಕೇಳಿದ್ದಾರೆ, ಅದನ್ನೇ ಪರಿಗಣಿಸಿ. ಇದೆಲ್ಲ ಪ್ರೊಸೆಸ್ ಆಗುವ ತನಕ 1200 ಟನ್ ಏನು ಹೈಕೋರ್ಟ್ ಆದೇಶ ಮಾಡಿದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿ. ಇದನ್ನ ಹೇಳಿದ್ರು ಸಹಿತ ಮಾಡ್ತಾ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಸರ್ಕಾರಕ್ಕೆ? ಸರ್, ನೀವು ಎಲ್ಲದಕ್ಕೂ ಪ್ರಧಾನಮಂತ್ರಿಯನ್ನ ಹೊಣೆಗಾರಿಕೆ ಮೇಲೆ ಮಾತಾಡ್ತಿದ್ದೀರಿ ಅಂತ ಹೇಳಿ ಸಿಟಿ ರವಿ ಅವರು ಇದನ್ನ ಮಾಡ್ತಾರೆ. ಯಾರನ್ನ ಹೊಣೆ ಮಾಡ್ಬೇಕು ನಾವು? ಅದೇ ನಾವು ಹೊಣೆಗಾರನ ಪ್ರಧಾನ ಚೊಕ್ಕಾಣಿ ಸಿಟಿ ರವಿ ಆರಿಸಿ ಬಂದದ್ದು ಪ್ರಧಾನಮಂತ್ರಿ ಹೆಸರು ಹೇಳಿ ಎಲ್ಲಾ ಸಂಸದರು ಶಾಸಕರು ಮೋದಿ ನೋಡಿ ಓಟ್ ಹಾಕ್ರಿ, ಮೋದಿ ನೋಡಿ ಓಟ್ ಹಾಕ್ರಿ, ಮೋದಿ ನೋಡಿ ಓಟ್ ಹಾಕ್ರಿ. ಮತ್ತೆ ಯಾರು ನೋಡಿ ಹಾಕ್ಬೇಕು? ನಾವು ಯಾರನ್ನ ಕೇಳ್ಬೇಕು ಹೇಳಿ? ಒಬ್ಬ ಸಾಮಾನ್ಯ ಜನರಿಗೆ ನೀವೇನ್ ಹೇಳಿರಿ? ಮೋದಿ ನೋಡಿ ಓಟ್ ಹಾಕ್ರಿ. ಇವತ್ತು ನೋಡಿ ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು, ಈ 6ನೇ ತಾರೀಕಿಗೆ ಒಂದು ಸಭೆ ಮಾಡಿ
ಲಸಿಕೆಗೆ ಒಬ್ಬ ಡೆಪ್ಟಿ ಸಿ ಎಂ, ಆಕ್ಸಿಜನ್ಗೆ ಒಬ್ಬ ಎಕ್ಸ್ ಸಿ ಎಂ ಹಂಚಿದ್ರು, ಮಾಡಿದ ನಂತರ ಡೆವಲಪ್ಮೆಂಟ್ ಈಗ ಎಷ್ಟು ತಾರೀಕು ಇವತ್ತ 15 ಏನಾಗಿದೆ ಈಗ? ರೋಗ ಕಡಿಮೆ ಆಗಿದೆನಾ? ಸೋಂಕಿತರ ಸಂಖ್ಯೆ ಕಡಿಮೆ ಆಗಿದೆನಾ? ಸಾವು ಕಡಿಮೆ ಆಗಿದೆನಾ? ಇವ್ರು ಮಾಡಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಇಂಪೋರ್ಟ್ ಆಗೋದು ಒಂದು ಕಡೆ, ಇವರು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಪ್ರಧಾನಮಂತ್ರಿಗಳು ವಿನಂತಿ ಮಾಡ್ಕೊಂಡು ಅಲ್ಲಿಂದ ಏನು ದಾಸ್ತಾನು ಬರ್ತಾ ಇದೆ ಇವತ್ತು ಮೆಡಿಕಲ್ ಇವತ್ತು ಇಕ್ವಿಪ್ಮೆಂಟ್ಸ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಔಷಧೋಪಚಾರಗಳಿರ್ಬೋದು, ವ್ಯಾಕ್ಸಿನ್ ಇರ್ಬೋದು, ಅವು ಎಷ್ಟು ನಮ್ಮ ದೇಶಕ್ಕೆ ಬಂದು ಯಾವ ದೇಶದಿಂದ ಬಂದು ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಡಿಸ್ಟ್ರಿಬ್ಯೂಷನ್ ಆದವು, ಇದನ್ನ ಯಾಕೆ ನೀವು ಪಬ್ಲಿಷ್ ಮಾಡ್ತಾ ಇಲ್ಲ? ಇನ್ನೊಂದು ಸ್ಪೆಷಲ್ ಆಗಿ ಕೊಡಿ. ಕರ್ನಾಟಕಕ್ಕೆ ಏನ್ ಕೊಟ್ರಿ? ಕರ್ನಾಟಕಕ್ಕೆ ಏನ್ ಕೊಟ್ರಿ? ಕರ್ನಾಟಕಕ್ಕೆ ಏನ್ ಕೊಟ್ರಿ? ಯಾವ್ದಿಲ್ಲ. ಅವ್ರ ಖಾತೆ ಏನದ ಸರ್? ಯುಪಿ ಜಾಸ್ತಿ ಕೊಡತ್ತ, ಗುಜರಾತ್ ಅದ ನೋಡ್ರಿ, ಅಲ್ಲಿ ಜಾಸ್ತಿ ಕೊಟ್ಟು ಇಲ್ಲಿ ಕರ್ನಾಟಕ 150 ಟನ್ ಅಷ್ಟೇ ಇದು ಮಾಡಿದ್ದಾರ. ಅಲ್ರಿ, ನಾನು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಿಗೆ ಕೇಳೋದಕ್ಕಿಂತ ಮೊದಲ ಯಡಿಯೂರಪ್ಪನವ್ರಿಗೆ ನಾನು ಕೇಳ್ತಿದ್ದೀನಿ, ನಮ್ಮ ರಾಜ್ಯದೊಳಗೆ ಏನು ಆಕ್ಸಿಜನ್ ಉತ್ಪಾದನೆ ಆಕೈತಿ ಅದನ್ನ ಅಷ್ಟೇ ಕೊಟ್ಟರು ಸಹಿತ ಆಗಿ ಉಳಿತಿದೆ. ಅದನ್ನ ಯಾಕೆ ನೀವು ಜಿಂದಾಲ್ದಿಂದ ಗುಜರಾತಿಗೆ ಕಳಿಸ್ತಾ ಇದ್ದೀರಿ? ಜಿಂದಾಲ್ದಲ್ಲಿ ಏನು ಉತ್ಪಾದನೆ ಆಗ್ತಾ ಇದೆ, ನಮ್ಮಲ್ಲಿ ಇಲ್ಲೆಲ್ಲ ಏನು ಡಿಸ್ಟಿಕ್ ಲೆವೆಲ್ ಏನು ಯೂನಿಟ್ಸ್ ಇದಾವೆ ಅವನ್ನ ಉತ್ಪಾದನೆ ಮಾಡಿದ್ರೆ ಸಾಕು, ನಮ್ಮಲ್ಲೇ ಅನುಕೂಲ ಆಗುತ್ತೆ. ಅದನ್ನ ಬಿಟ್ಟಾರೆ 201 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದನ್ನ ಎಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ. ಇಲ್ಲಿ ಕರ್ನಾಟಕದೊಳಗೆ ಅದರೊಳಗೆ 8 ಇದ್ವು, 8ನ್ನು ಯಾಕೆ ಮಾಡಿಲ್ಲ ಅಂತಂದ್ರೆ ಚೀಫ್ ಸೆಕ್ರೆಟರಿ ಹೇಳ್ತಾನೆ, ಕನ್ಸರ್ನ್ ಪ್ರಿನ್ಸಿಪಲ್ ಸೆಕ್ರೆಟರಿ ರೆಕಮೆಂಡ್ ಮಾಡಿ ಮಿನಿಸ್ಟ್ರಿ ಕಳಿಸಿದ್ರೆ ಫೈಲು 8 ತಿಂಗಳಿಂದ ಹಂಗೆ ಇಟ್ಕೊಂಡಾರೆ. ಯಾಕಪ್ಪ? ಅದ್ರ ಏನ್ ಸಿಗ್ಲಿಲ್ಲ ಅಂತ ಇಟ್ಕೊಂಡು, ಏನ್ ಕೊಡ್ಬೇಕಾದ್ರೆ ಬರಲಿಲ್ಲ ಅಂತ ಇಟ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ. ಮುಂದೆ ಏಪ್ರಿಲ್ 20ನೇ ತಾರೀಕಿಗೆ ಪ್ರಧಾನಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಒಳಗೆ 551 ಘಟಕಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತೀವಿ. ಆಯ್ತು, ಆ 162 ಇಲ್ಲ, ಇದು 550 ಮಾಡಿ ಒಳ್ಳೆ ಕೆಲಸ. ಬಟ್ ಎಲ್ಲಿ ಮಾಡ್ತಾರ ಇವು ಇಂಪ್ಲಿಮೆಂಟ್ ಆಗುವವರೆಗೂ ಇದೇನಾಗಿರ್ಬೇಕು ಹೇಳಿ? ಎಷ್ಟು ಜನ ಉಳಿತಾರೆ? ಎಲ್ಲ ಸತ್ನ ನೋಡೋದನ್ನ ತಪಾಸಣೆ ಮಾಡೋದಲ್ಲ. ಅದಕ್ಕೆ ನಾನು ಒಟ್ಟಾರೆ ಹೇಳ್ತೀನಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೋವಿಡ್ ಅನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ ಮೊದಲನೇ ಅಲೆ ಹ್ಯಾಂಡಲ್ ಮಾಡೋದ್ರಲ್ಲಿ ವಿಫಲ ಆಗುವುದು, ಎರಡನೇ ಅಲೆಯಲ್ಲಿ ಹ್ಯಾಂಡಲ್ ಮಾಡೋದ್ರಲ್ಲಿ ಸಂಪೂರ್ಣ ಜನಜೀವನವನ್ನು ನಾಶ ಮಾಡ್ತಕ್ಕಂಥ ಹಂತಕ್ಕೆ ಇವತ್ತು ತಂದಿದೆ. ನಾನು ಇನ್ನಾದ್ರೂ ಹೇಳ್ತಾ ಇದ್ದೀನಿ, ಹಿಂದಿನ ಸಹಿತ ನಾನು ಪತ್ರಿಕೆಗೆ ಹೇಳಿದ್ದೀನಿ, ಯಾವುದೇ ಒಂದು ಏನು ನಮ್ಮ ಜಿತೇಂದ್ರ ಅವರು ಹೇಳಿದ್ರು, ಮನೆತನಕ್ಕೆ ಯಜಮಾನಿಕೆ ಮಾಡ್ಲಿಕ್ಕೆ ಆಗದೆ ಇದ್ರೆ ಬಿಟ್ಕೊಡಿ. ನಿಮಗೆ ಆಗಲ್ಲ ಅಂದ್ರೆ ನಾನು ಹೇಳಿದೆ ಜಗದೀಶ್ ಶೆಟ್ಟರ್, ನಿಮ್ಗೆ ಆಗಲ್ಲ ಅಲ್ಲ ನೀವು ಬಿಡಿ, ಮತ್ತೆ ಯಾರು ನೇಮಿಸ್ತಾರ ಅವರು. ಸರ್ಕಾರಕ್ಕೆ ಒಬ್ಬ ವ್ಯಕ್ತಿ ಅನಿವಾರ್ಯ ಅಲ್ಲ, ಸರ್ಕಾರ ಇದೆ. ಅದು ಯಾವ ರೀತಿ ಏನೇನು ಫಂಕ್ಷನ್ ಆಗಬೇಕಂತ ನಿಯಮಾನುಸಾರ ಸಂವಿಧಾನ ಆಗ್ತಾ ಇರುತ್ತೆ. ಯಾರು ಕೆಟಬಲ್ ಇರ್ತಾರೆ ಅವ್ರು ನಮ್ಮ ನಾಡಿ ಇಲ್ಲ. ಅದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಫಲ ಆಗಿವೆ. ಚಾಮರಾಜನಗರ ದುರಂತ ಆದ್ಮೇಲೆ ಮುಖ್ಯಮಂತ್ರಿಗಳು ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಆದ್ಮೇಲೆ ಹೇಳ್ತಾರೆ, ಇನ್ ಮುಂದೆ ಯಾವ ಜಿಲ್ಲೆಯಲ್ಲಿ ಏನೇನಾಗ್ತದೆ ನಾನು ಉಸ್ತುವಾರಿ ಮಂತ್ರಿಗಳನ್ನ ಹೊಣೆ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ನನಗೆ ಅದೊಂದು ಪ್ರಶ್ನೆ ಕೇಳ್ತೀನಿ ನಾನು, ಏನು ಅಂದ್ರೆ ಇಷ್ಟು ದಿನ ಉಸ್ತುವಾರಿ ಮಂತ್ರಿಗಳು ಏನ್ ಮಾಡ್ತಾ ಇದ್ರು? ಇವ್ರಿಗೆ ಏನ್ ಕೆಲಸ ಕೊಟ್ಟಿದ್ರಿ? ಸುರೇಶ್ ಕುಮಾರ್ ಅವರು ಚಾಮರಾಜನಗರದ ಅವ್ರು ಚಂದಾಗಿ ಒಂದು ನಿಂತ್ಕೊಂಡು ಏನಾದ್ರು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದಾರ? ಏನಾದ್ರು ಕೊಟ್ಟಿದಾರ ಪ್ರೆಸ್ ಸ್ಟೇಟ್ಮೆಂಟ್? ಎಲ್ಲ ಉಸ್ತುವಾರಿ ಮಂತ್ರಿಯಾಗಿ ಒಂದ್ಸಲ ಮೀಟಿಂಗ್ ಮಾಡಿಲ್ಲ ಮಾತ್ರ. ಈಗ ನಾವು ಇನ್ನೊಂದು ಹೇಳ್ತೀನಿ, ನನಗೆ ಗೊತ್ತಿಲ್ಲ, ನಾನು ಆಫೀಸರ್ಸ್ ಲಾಬಿ ಅದು ಇದು ಅಂತ ನನಗೆ ಇರೋ ದಯವಿಟ್ಟು ಮಧ್ಯೆ ತರಬೇಡಿ. ಸಿಂಧೂರಿ ಅವರು ಮೈಸೂರು DC, ಚಾಮರಾಜನಗರ DC ಬೇರೆ. ಅದಕ್ಕೊಂದು ಅಲ್ಲೇ ನೀವು ವರ್ಕಿಂಗ್ ಅರೇಂಜ್ಮೆಂಟ್ ಮಾಡ್ಕೊಂಡಿರ್ತೀರ, ಈ ಆಕ್ಸಿಜನ್ ಈ ಝೋನ್ಗೆ ಅದು ಇದು ಅಂತ ಮಾಡ್ಕೊಂಡಿರ್ತೀರ. ನೀವು ಸಫಿಷಿಯಂಟ್ ನೀವು ಕೊಟ್ಟಾಗ ಅವ್ರು ಎಲ್ಲ ಕಡೆ ಈಕ್ವಲ್ ಚಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೀವು ಅವರಿಗೆ ಕೊಡೋದು 2 ಮೀಟರ್ ಅರ್ಬಿ, ಸೂಟ್ ಹೊಲಿಸ್ಕೋ ಅಂದ್ರೆ ಎಲ್ಲಿಂದ ಹೊಲಿಸ್ಕೋತಾರೆ? ಹೇಳಿ, ನಾ ಇನ್ನೊಂದ್ಸಲ ಹೇಳ್ತೀನಿ, ನೀವು ಕೊಡೋದು 2 ಮೀಟರ್ ಅರ್ಬಿ ಕೊಟ್ಟಿದ್ರೆ ಸೂಟ್ ಹೊಲಿಸ್ಕೋ ಅಂದ್ರೆ ಹೊಲಿಸ್ಕೋತಾರೆ ಯಾರು? ಸೊ ಸಿಂಧೂರಿ ಮೇಡಮ್ ಏನಾಗಿರಬಹುದು ಒಂದು ನಮ್ಮ ಊಹೆ. ನೀವು ಚಂದಾಗಿ ಎಲ್ಲಾ ಕಡೆ ಆಕ್ಸಿಜನ್ ಈಕ್ವಲ್ ಆಗಿ ಚಂದಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ, ಕರ್ನಾಟಕದಲ್ಲೇ ಎಲ್ಲೂ ಏನೂ ಇಲ್ಲ, ನೀವು ಚಾಮರಾಜನಗರ ಕೊಡ್ತೀರಾ? ಅವ್ರು ಕೊಟ್ಟಿದ್ರೆ ಕರೆಕ್ಟಾಗಿ ಎಲ್ಲ ಕಡೆ ಸರಿ ಹೋಗ್ತಿತ್ತೋ ಏನು ಅಂತ ಒಂದು ಇದು. ನಾನು ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ, ಅವ್ರ ಅಗೇನ್ಸ್ಟ್ ಮಾತಾಡ್ತಾ ಇಲ್ಲ. ಬಟ್ ಸರ್ಟನ್ ಥಿಂಗ್ಸ್ ನಾವು ಒಂದು ಜವಾಬ್ದಾರಿ ತಗೊಂಡು ಮಾತಾಡ್ಬೇಕಲ್ಲ. ಬಟ್ ಅದು ಒಂದು ವೈಫಲ್ಯತೆ ಇದೆ.
ಅದಕ್ಕೆ ನೀವು ಯಾರಾದ್ರೂ ರಾಜೀನಾಮೆ ಕೇಳ್ತೀರಾ, ನೀವು ಅಲ್ಲಿ ಉಸ್ತುವಾರಿ ಮಂತ್ರಿದ್ದು ರಾಜೀನಾಮೆ ಯಾಕೆ ಕೇಳಬಾರ್ದು? ಬಿಬಿಎಂಪಿ ಸಂಸತ್ ಗಲಾಟೆ ಆದ ತಕ್ಷಣ ಬಿಬಿಎಂಪಿ ಕಮಿಷನರ್ ಅವ್ರಿಗೆಲ್ಲರೂ ಚೇಂಜ್ ಮಾಡ್ಬಿಡ್ತೀರಾ. ಈಗ ಉಸ್ತುವಾರಿ ಮಂತ್ರಿಗಳಲ್ಲಿ ನೀವು ಎಲ್ಲಾದ್ರ ಮೇಲೆ ನೀವೇ ಉಸ್ತುವಾರಿ ಮಂತ್ರಿಗಳಿದ್ದೀರಿ ಅಂತಂದ್ಮೇಲೆ ಮತ್ತೆ ನೀವೇನ್ ಮಾಡ್ತೀರಾ? ಸಿಸ್ಟಮ್ ಕೆಟ್ಟಾಗ ನಾವು ನಿಮ್ಮನ್ನು ಕೇಳಬೇಕು, ಮಂತ್ರಿಗಳನ್ನ ಕೇಳಬೇಕು, ಉಸ್ತುವಾರಿ ಮಂತ್ರಿಗಳನ್ನ ಕೇಳಬೇಕು, ಮುಖ್ಯಮಂತ್ರಿಗಳನ್ನ ಕೇಳಬೇಕು, ಪ್ರಧಾನಮಂತ್ರಿಗಳನ್ನ ಕೇಳಬೇಕು. ಯಾಕಂದ್ರೆ ನೀವೇ ಎಲ್ಲ ನಮ್ಮ ದೇಶ ರಾಜ್ಯ ಎಲ್ಲ ಆಳ್ತಿರೋರು. ದಯವಿಟ್ಟು ಉತ್ತರ ಕೊಡಿ ಸ್ವಾಮಿ. ಜನ ನಿಮ್ಮಿಂದ ಒಳ್ಳೇದು ಅಪೇಕ್ಷೆ ಪಡ್ತಿದ್ದಾರೆ. ಆಮೇಲೆ ಕೊನೆಯದಾಗಿ ನನಗೆ ಇನ್ನೊಂದು ಏನು ಕೊನೆ ಅಂದ್ರೆ ಸಾರಿ ಏನೋ ಹಂತಕ್ಕೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ನನಗೆ ಒಂದೇ ಒಂದು ತಿಳ್ಕೊಳಕ್ಕೆ ಒಂದು ಆಸಕ್ತಿ, ಬಹಳ ಆಸಕ್ತಿ. ಏನಪ್ಪಾ ಅಂತಂದ್ರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮ್ಮ ಸ್ಟೇಟ್ ಗೌರ್ಮೆಂಟಿಗೆ ಯಾವ ರೀತಿ ಸಹಾಯ ಬಂದಿದೆ. 25 MP ಗಳನ್ನ ನಾವು ನಮ್ಮ ರಾಜ್ಯದಿಂದ ಸೆಂಟ್ರಲ್ ಕಳಿಸ್ಕೊಳ್ತೀವಿ. ಎಲ್ಲರೂ ಏನ್ ಮಾಡಕತ್ತಾರ? ಒಂದು. ಎರಡನೇದು, ನಮ್ಮ ಕರ್ನಾಟಕದಲ್ಲೇ ಎಷ್ಟೋ ಇನ್ನೂ ಬೇರೆ ಮಂತ್ರಿಗಳಿದ್ದಾರೆ, ಎಲ್ಲ MLAಗಳಿದ್ದಾರೆ. ಎಲ್ಲರೂ ಏನ್ ಮಾಡಕತ್ತಾರ? ಆಕ್ಸಿಜನ್. ಈಗ ನನಗೆ ಇನ್ನೊಂದು ಅತಿ ಆಶ್ಚರ್ಯ ಒಂದು ಪ್ರಶ್ನೆ. ಈ ಕೊರೋನಾ ನಮ್ಗೆ ಹೋದ ವರ್ಷ ಇತ್ತು. ಹೋದ ವರ್ಷ ನೀವು ಎಲ್ಲ ಮಾಡಿದ ಸೌಲಭ್ಯಗಳೆಲ್ಲ ಇರುವುದು. ಹೋದ ವರ್ಷ ನೀವು ಮಾಡಿರೋ ಎಲ್ಲ ಸೌಲಭ್ಯಗಳು ಎಲ್ಲಿ ಹೋದವು? ನೀವು ಆವಾಗ ಎಚ್ಚೆತ್ತುಕೊಂಡಿದ್ರ ಒಂದೊಂದು, ನೀವು ಇನ್ನೊಂದು ಈಗಲೂ ಮಾಡ್ಬೋದು ಸಾಹೇಬ್ರ, ಈಗಲೂ ಮಾಡ್ಬೋದು. ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿ ದೊಡ್ಡ ದೊಡ್ಡವರು ಇದ್ದಾರೆ, ಒಳ್ಳೊಳ್ಳೆ ಡೋನರ್ಸ್ ಇದ್ದಾರೆ, ಮಾಡೋರು ಇದ್ದಾರೆ. ಒಂದು ಜಿಲ್ಲೆಯಲ್ಲಿ ಒಂದು ಆಕ್ಸಿಜನ್ ಪ್ಲಾಂಟ್ ಮಾಡಿ, ಬೆಂಗಳೂರು ತುಮಕೂರಿನವರು ಬೆಡ್ಡಿನ ವ್ಯವಸ್ಥೆ ಮಾಡಿ ಎಲ್ಲೋಯ್ತು. ಆಮೇಲೆ ಎಲ್ಲಾ ಜಿಲ್ಲೆಯಲ್ಲೂ ಒಂದೊಂದು ಆಕ್ಸಿಜನ್ ಪ್ಲಾಂಟ್ ಮಾಡಿ. ಆಕ್ಸಿಜನ್ ಪ್ಲಾಂಟ್ ನೀವು ಆಕ್ಸಿಜನ್ ಮುಂದೆ ಕೊರೋನಾ ಹೋದ್ಮೇಲೆ ಯಾವ ಕೆಲಸಕ್ಕಾದ್ರೂ ಉಪಯೋಗಿಸ್ಬೋದು, ಅದು ವೇಸ್ಟ್ ಆಗಲ್ಲ, ಯಾವ ವೇಸ್ಟ್ ಆಗೋದಿಲ್ಲ. ನೀವು ಒಂದೊಂದು ಜಿಲ್ಲೆಯಲ್ಲಿ ಆ ಜಿಲ್ಲೆಗೆ ಒಂದು ಸಪ್ಲೈ ಆಗುವಂತ ಒಂದು ಕೆಪಾಸಿಟಿ ಇರುವಂತ ಆಕ್ಸಿಜನ್ ಪ್ಲಾಂಟ್ ಅನ್ನ ನೀವು ಇನ್ಸ್ಟೆಂಟ್ ಆಗಿ, ನಾನ್ ಕೇಳಿರೋಂಗೆ ಮಹಾರಾಷ್ಟ್ರದಲ್ಲಿ 2000 ಬೆಡ್ ಟಾಟಾದವರು ಇಮಿಡಿಯೇಟ್ಲಿ ಒಂದು ವಾರದಲ್ಲಿ ಮಾಡ್ಕೊಟ್ರಂತೆ. ನಾವಿಲ್ಲಿ ಆಕ್ಸಿಜನ್ ಪ್ಲಾಂಟ್ ಮಾಡೋಕ್ಕಾಗಲ್ವಾ? ವಾರ್ ಫುಟಿಂಗ್ ಬೇಸಸ್ ಅಂತ ನೀವು ಏನಾದ್ರು ಹೇಳಿದ್ರೆ ಮುಂದೆ ಕ್ಯಾಬಿನೆಟ್ ಅಲ್ಲಿ ಇಡೋಣ, ಮೀಟಿಂಗ್ ಅಲ್ಲಿ ನೋಡೋಣ, ಮಾಡೋಣ, ಸೆಂಟ್ರಿಂದ ನೋಡೋಣ. ನೀವು ಪ್ರಧಾನಮಂತ್ರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ಗಳು ದುಡ್ಡಿದ್ದನ್ನೇ ಮಾಡಿಲ್ಲ ಇವರು. ನಮ್ GST ಅಮೌಂಟ್ ಹೋದ ವರ್ಷದ ಏನಾಯ್ತು, ಈ ವರ್ಷದ ಏನಾಯ್ತು? ನೀವು ಸೀಲ್ ಡೌನ್ ಲಾಕ್ಡೌನ್ ಅಂತ ಮಾಡ್ಬಿಟ್ರೆ ಸುಮ್ಮನೆ ಕೂಡಕ್ ಆಗೋದಿಲ್ಲ ಸರ್. ಅದ್ರದ್ದು ಸೈಮಲ್ಟೇನಿಯಸ್ ಆಗಿ ನೀವು ವ್ಯಾಕ್ಸಿನೇಷನ್ ಅನ್ನ ಇಂಪ್ರೂವ್ ಮಾಡಿ. ಸರ್ ಇನ್ನೊಂದು ಅತಿ ವಿಚಿತ್ರ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತೀನಿ ನಿಮಗೆ. ನೀವು ಒಂದು ಟೀಮ್ಸ್ ಮಾಡಿ, 4 ಜನ 5 ಜನ ಟೀಮ್ಸ್ ಮಾಡಿ ವ್ಯಾಕ್ಸಿನೇಷನ್ ಕೊಡ್ಲಿಕ್ಕೆ ಮಾಡಲಿಕ್ಕೆ. ಒಂದೊಂದು ಊರಲ್ಲಿ, ಒಂದೊಂದು ಜಿಲ್ಲೆಯಲ್ಲಿ ಅದೇ ನೀವು ಹೇಳಿದಂಗೆ ಆ MLAಗಳಿಗೆ ಜವಾಬ್ದಾರಿ ಕೊಡಿ. 15 ದಿನದ ಮುಗಿದೋಗ್ತದೆ ಸರ್. ನೀವು ಸೀಲ್ ಡೌನ್ ಲಾಕ್ಡೌನ್ ಮಾಡಿದಿರಲ್ಲ, ನೀವು ಬರೀ ಇಂಜೆಕ್ಷನ್ ಕೊಡೋದು ಅಷ್ಟೇ, ಎಲ್ಲರ ಮನೆಗೆ ಹೋಗಿ ಕೊಡಿ. ಯಾಕಾಗಲ್ಲ? ಇಂಜೆಕ್ಷನ್ ಇಲ್ಲ. ಫಸ್ಟ್ ಡೋಸ್ ತಗೊಂಡ್ರೆ ಸೆಕೆಂಡ್ ಡೋಸ್ ಇಲ್ಲ, ನಾಟಕ ಮಾಡಿದ್ರಿ. ಮೊದಲು 1 ತಿಂಗಳು ತಗೋಬೇಕು ಅಂತ, ಆಮೇಲೆ 6 ವೀಕ್ಸ್ ತಗೋಬೇಕು ಅಂತ, ಆಮೇಲೆ 8 ವೀಕ್, ಆಮೇಲೆ ಬೇಡ. ಈಗ 15% ಮಕ್ಕಳು ಬಿಟ್ಬಿಟ್ರಿ. ಹೇಳಿ ಮುಂದೆ ಹೇಳಿ ನೀವು. ಸಾರಿ ಮುಂದೆ ಮುಖ್ಯಮಂತ್ರಿಗಳೇ, ಪ್ರಧಾನಮಂತ್ರಿಗಳೇ, ಎಲ್ಲ MLAಗಳೇ, ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ಗಳೇ, MLCಗಳೇ, ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಧುರೀಣರೇ, ನಿಮ್ಮಿಂದ ನಾವು ಏನು ಅಪೇಕ್ಷೆ ಪಡಬಹುದು ನೀವೇ ಹೇಳಿ. ಈಗ ನೀವು ಹೇಳೋದಂಗೆ ಎಷ್ಟೋ ಜನ ಹೆಸರು ತಗೊಳ್ಳೋದಿಲ್ಲ. ಸಾಯಿರಿ ಅಂದ್ರು, ನೀವು ತಿನ್ನಕ್ಕಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ ಅಂತಂದ್ರು, ಸಾಯಿಲ್ರಿ ಅಂತ ಕೇಳಿದ್ರು ಸಾಯಿ ಹೋಗು ಅಂತಂದ್ರು. ಮುಂದೆ ಹೇಗೆ ಸರ್? ನಾನು ಈಗ ಕೇಳ್ತಾ ಇದ್ದೀನಿ, ನನ್ಗೆ ಏನಾದ್ರು ಆದ್ರೆ ನಾನು ಸಾಯಿಲ್ಲ ಸರ್. ದಯವಿಟ್ಟು ಪ್ರಧಾನಮಂತ್ರಿಗಳೇ, ಮುಖ್ಯಮಂತ್ರಿಗಳೇ, ಸಂಬಂಧಪಟ್ಟವ್ರು ಎಲ್ಲರೂ ನನಗೆ ಉತ್ತರ ಕೊಡಿ. ಇಲ್ಲಿವರೆಗೆ ಚರ್ಚಿಸಿದಂತಹ ವಿಷಯದಲ್ಲಿ ಸುನಿಲ್ ಸರ್ ಕುಲಕರ್ಣಿ ಅವರು ಸರ್ ಹಾಗೂ ನೆಲಕೇರಿ ವಕೀಲರು ಕೂಡ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದರು. ಒಟ್ಟಾರೆ ಈ ದೇಶದಲ್ಲಿ ಸಾಮಾಜಿಕ, ಆರ್ಥಿಕ ಜೊತೆಗೆ ಈ ಕೋವಿಡ್ ವಿಷಯದಲ್ಲಿ ತುಂಬ
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ಹೊಣೆಗಾರಿಕೆಯನ್ನು ಮರೆತು ವರ್ತಿಸಿವೆ ಅಂತೇಳಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ಕಾರ್ಯಕ್ರಮವನ್ನು ಬೇರೆ ಒಂದು ವಿಷಯದೊಳಗೆ ಚರ್ಚೆ ಮಾಡೋಣ. ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ವೇಳೆ ತೆಗೆದು ಆಗಮಿಸಿದಂಥ ಇಬ್ಬರು ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಮಾಧ್ಯಮದ ವತಿಯಿಂದ ಧನ್ಯವಾದಗಳು.